ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಐ ಥಿಂಕ್ ದಿಸ್ ಟೀಮ್ ಇಸ್ ಲೈಕ್ ರಿಯಲಿ ಫೇವ್ರೇಟ್. ನನಗೆ ಶರಣ್ ಸರ್ ಇದ್ದಾರೆ, ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಸುನಿ ಸರ್ ಇದೆ, ಅವ್ರ ಜೊತೆ ಕೂಡ ವರ್ಕ್ ಮಾಡಿದ್ದೆ. ಸೊ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದು ಕೂತ್ಕೊಂಡೆ, ಆ ಎಕ್ಸ್ಪೆಕ್ಟೇಷನ್ ಮೀರಿ ಇತ್ತು ಸಿನಿಮಾ. ವಿಷುವಲಿ ಇಟ್ ವಾಸ್ ಅಮೇಝಿಂಗ್. ಸೊ ಪುಷ್ಕರ್ ಸರ್ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಒಂದು ಪ್ರೊಡ್ಯೂಸರ್ ಆಗಿ. ಇಂಥ ಒಂದು ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಇರೋದು ನಮಗೆ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಸುನಿ ಸರ್ ಅಫ್ಕೋರ್ಸ್ ಅವರ ಒಂದು ಜಾನ್ರಾ, ಅವರ ಒಂದು ಏನು ಸ್ಪೆಷಾಲಿಟಿ ಅದು ಇದೆ, ಅದನ್ನ ಇಟ್ಕೊಂಡು ಇಷ್ಟು ದೊಡ್ಡ ಪ್ರಾಜೆಕ್ಟ್, ಇದಿಷ್ಟು ದೊಡ್ಡ ಸಬ್ಜೆಕ್ಟ್ನ ತೊಗೊಂಡು ಮಾಡಿದ್ದಾರೆ. ಸೊ ಸುನಿ ಸರ್ಗೂ ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಶರಣ್ ಸರ್ ಬಗ್ಗೆ ಏನು ಹೇಳಿ, ಹಿಸ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಅ ಟ್ರೀಟ್ ಟು ವಾಚ್. ಅವ್ರನ್ನ ಒಂದು ಹಿಂಗೆ ಬಂದು ಹೋಗೋದೇ ಒಂದು ಮಜಾ ಅನ್ಸುತ್ತೆ ನೋಡೋದಕ್ಕೆ. ಸೊ ತುಂಬ ಖುಷಿ ಆಯಿತು. ಆಶಿಕಾ ಆಲ್ಸೋ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಶಿ ಸ್ಕಿಲ್ಡ್ ಇಟ್. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಭವ್ಯ ಮ್ಯಾಮ್ ಅವರು ಒಂದು ಶಾರ್ಟ್ ಹಿಂಗೆ ಬಂದು ಒಂದು ಅವ್ರ ಲುಕ್ ಚೇಂಜ್ ಆಗಿದೆ. ಆಗ ನಾನು ಒಂದು ಸೆಕೆಂಡ್ ಬಿದ್ದೆ. ಸೊ ಎವ್ರಿಬಡಿ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಪಾರ್ಟ್ 2ಗೆ ನಾನು ಈಗರಾಗಿ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲಿ ಏನು ಸಸ್ಪೆನ್ಸ್ ನಮ್ಮನ್ನ ಹೋಲ್ಡ್ ಮಾಡಿದೆ ಅದು ಫುಲ್ ರಿವೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕಾಯ್ತಿದ್ದೀನಿ, ನೀವು ಕಾಯಿರಿ. ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅವತಾರ ಪುರುಷಕ್ಕೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸುನಿಯವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು. ಅವರ ಡೈರೆಕ್ಷನ್ ಭಾಳ ಚೆನ್ನಾಗಿ ಬಂದಿದೆ. ಇದರಲ್ಲಿ ಅನೇಕ ಜಾನ್ರ್ಗಳು ಸೇರಿ ಮಿಕ್ಸ್ ಆಗಿದೆ. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಆ್ಯಕ್ಟಿಂಗು ಭಾಳ ಚೆನ್ನಾಗಿತ್ತು. ಅದರಲ್ಲಿ ಸಿನಿಮಾಟೋಗ್ರಫಿ ಮತ್ತು ಲೊಕೇಶನ್ಸ್ ಭಾಳ ತಂಪಾಗಿ ಇರುತ್ತೆ ಕಣ್ಣಿಗೆ. ಈ ಥರ ಒಂದು ರೀತಿ ಕ್ರಿಯೇಟಿವ್ ಆಗಿ ಹೊಸ ಪ್ರಯತ್ನ ನಮಗೆ ಬೇಕಿರುತ್ತೆ. ನಮಗೆ ಸಿನಿಮಾ ರಂಗ ಬೆಳಿಬೇಕು ಅಂದರೆ ಕಾಂಟೆಂಟಿಂದನೇ ಬೆಳಿಬೇಕು. ಅಂಥ ಕಾಂಟೆಂಟ್ ಇದರಲ್ಲಿ ಕ್ರಿಯೇಟಿವಿಟಿ ಮತ್ತು ಸೃಜನಶೀಲತೆ ಇದರಲ್ಲಿ ಎದ್ದು ಕಾಣುತ್ತೆ. ಸುನಿಯವರು ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇಲ್ಲಿ. ಪಾರ್ಟ್ 2 ನೋಡಬೇಕು ಅಂತ ನಮ್ಗೆ ಆಸಕ್ತಿ. ಇವತ್ತಿನ ದಿನ ಪಾರ್ಟ್ 1 ಪಾರ್ಟ್ 2ಗಳು ಜಾಸ್ತಿ ಬರ್ತಾ ಇದ್ದಾವೆ. ಇದು ಒಂದು ಪಾರ್ಟ್ 2 ಬರುತ್ತೆ. ಸೊ ಆ ಪಾರ್ಟ್ 2 ನಾನು ಖಂಡಿತ ನೋಡ್ತೀನಿ. ಆದರೆ ಇದರಲ್ಲಿ ಕ್ರಿಯೇಟಿವಿಟಿ ಮತ್ತು ಮೇಕಿಂಗು ಮತ್ತು ಡೈರೆಕ್ಷನ್ನು ಮತ್ತು ಆ್ಯಕ್ಟಿಂಗು ಎಲ್ಲ ಭಾಳ ಚೆನ್ನಾಗಿದೆ. ಮ್ಯೂಸಿಕ್ಕು ಭಾಳ ಚೆನ್ನಾಗಿದೆ. ಸೊ ಆ ನಿಟ್ಟಿನಲ್ಲಿ ಇಟ್ ವಾಸ್ ಅ ವಂಡರ್ಫುಲ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನಮಸ್ಕಾರ. ನಮಸ್ತೆ ಎಲ್ರಿಗೂ. ಅವತಾರ ಪುರುಷ ಅಂದರೆ ಒಂದು ಈ ಥರ ಸಿನಿಮಾ ಮಾಡೋಕ್ಕೆ ಒಂದು ಸಾಹಸ ಬೇಕು. ಸಾಹಸ ಅಂದ ತಕ್ಷಣ ಆ್ಯಕ್ಷನ್ ಪಿಕ್ಚರ್ ಅಲ್ಲ, ಅದು ಸುನಿಯವರು ಅವ್ರದ್ದು ಒಂದು ಸಿಂಪಲ್ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಬಂದಂಥ ನಿರ್ದೇಶಕರು. ಬಟ್ ಇದು ತುಂಬಾ ಅಂದರೆ ತುಂಬಾ ಒಂದು ಹೊಸ ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಒಂದು ಕ್ಷುದ್ರ ಶಿಕ್ಷೆಗಳು ಇದನ್ನೆಲ್ಲ ನಾವು ಎಂಟರ್ಟೈನ್ಮೆಂಟ್ಗೆ ಬ್ಲೆಂಡ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಅದನ್ನು ಬ್ಲೆಂಡ್ ಮಾಡಿ ಅದ್ರ ಜೊತೆಗೆ ಒಂದು ಮಜಾ ಕೊಟ್ಕೊಂಡು ಹೋಗೋದು ಇದೆಯಲ್ಲ, ಅದು ನಿಜಕ್ಕೂ ತುಂಬಾ ಖುಷಿ ಕೊಡ್ತು. ಮತ್ತು ವಿಜುವಲ್ ಟ್ರೀಟ್ಮೆಂಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ ಇದೆ. ಸೊ ವಿಜುವಲ್ ಟ್ರೀಟ್ಮೆಂಟ್ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ ಆಗಲಿ, ಮಾತು ಮತ್ತು ಸಂಗೀತ ಎಲ್ಲನೂ ನೀಟಾಗಿ ಬ್ಲೆಂಡ್ ಆಗಿದೆ. ಸೊ ನೋಡೋದ್ರಿಗೆ ತುಂಬಾ ಒಳ್ಳೆ ಒಂದು ಬೋನಸ್ ಕೊಡುವಂಥ ಸಿನಿಮಾ, ಒಂದು ಒಳ್ಳೆ ಎನರ್ಜಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಸುನಿ ಸರ್, ತುಂಬಾ ಖುಷಿ ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಒಂದು ಮಾತಿದೆ, ಪ್ರಯೋಗ ಮತ್ತು ಪ್ರಯತ್ನ ಅಂತ. ಅದು ಸುನಿ ಅವರಲ್ಲಿ ಯಾವತ್ತೂ ಇರುತ್ತೆ. ಇವತ್ತು ಅವರು ಸುನಿ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕೂಡ ಒಂದು ಪ್ರಯತ್ನ ಮತ್ತು ಪ್ರಯೋಗ ಅದಾದ ಮೇಲೆ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಥರದ ಬಹಳ ಚಿಕ್ಕದಾಗಿ ಒಂದು ಚೊಕ್ಕವಾಗಿ ಕತೆ ಹೇಳೋದು ಹೇಗೆ ಅನ್ನೋದನ್ನು ಶುರು ಮಾಡಿಸಿದ್ರು ಸುನಿ ಅವರು. ಅದರ ನಂತರ ಸಿನಿಮಾಗಳು, ಈಗ ಈ ಸಿನಿಮಾ ಕೂಡ ಅವತಾರ ಪುರುಷ ಆ್ಯಕ್ಚುಲಿ ಇನ್ಮೇಲೆ ಅವತಾರ ಸುನಿ ಅಂತ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ತುಂಬ ಡಿಫ್ರೆಂಟ್ ಆದಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಎಂಟರ್ಟೈನಿಂಗ್ ಆಗಿದೆ. ಜೊತೆಗೆ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಶರಣ್ ಇರ್ಬೋದು ಅಥವಾ ಪ್ರತಿಯೊಬ್ಬ ನಟರಿರ್ಬೋದು, ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ. ಆಮೇಲೆ ಇಡೀ ಟೆಕ್ನಿಕಲ್ ಟೀಮ್ ಇರ್ಬೋದು. ಇಡೀ ಸಿನಿಮಾ ಕಟ್ಟೋದಿದೆಯಲ್ಲ, ಅದೊಂದು ಸ್ಫೂರ್ತಿದಾಯಕವಾಗಿ ನೋಡೋನ ಮನಸ್ಸಿನಲ್ಲಿ 2 ನಿಮಿಷ ನಾನಂತೂ ಆ್ಯಕ್ಚುಲಿ ಕುರ್ಚಿ ತುದಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಥರದ ಒಂದು ಇದು. ಆಮೇಲೆ ಶರಣ್ ತನ್ನ ರಿದಮ್ನ ಜೊತೆಗೆ ಅವತಾರ ಪುರುಷ ಅಂದರೆ ಅವನು ಬೇಸಿಕಲಿ ಅವತಾರ ಪುರುಷ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ತುಂಬ ಒಳ್ಳೆಯ, ಈವನ್ ಶ್ರೀನಗರ ಕಿಟ್ಟಿಯವರ ಎಂಟ್ರಿ ಇರ್ಬೋದು ಅಥವಾ ರಾಣಾ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾ ನೋಡ್ತಾ ಇದ್ದಾಗೆ ಬೇರೆ ಬೇರೆ ಥರದ ಸಿನಿಮಾಗಳು ನಾವು ಕೊಡ್ತಾ ಇದ್ದೀವಿ ಅನ್ನೋ ಖುಷಿ ಇದ್ದೇ ಇದೆ. ಸುನಿ ಹಿಂದಿಂದಲೂ ಆ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಲೂ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚಿನ ಬಲ ಕೊಟ್ಟು, ಇನ್ನೂ ಶಕ್ತಿ ಕೊಟ್ಟು ಮುಂದುವರಿತಾ ಇದ್ದಾರೆ. ನಿಮಗೆ ತುಂಬ ಒಳ್ಳೆಯದಾಗಲಿ. ಆಂ ಬ್ರೀಂ ಬ್ರೂಂ ಶವಂ ಬಂ ಬಂ. ಮತ್ತು ಶರಣ್ ಸಾರು ಒಂದು ಹೊಸತನ. ಶರಣ್ ಸಾರ್ ಅಂದರೆ ಕಾಮಿಡಿ ಅಂತೀವಿ, ಬಟ್ ಅದ್ರ ಜೊತೆಗೆ ಬೇರೆ ಥರದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಶ್ರೀನಗರ ಕಿಟ್ಟಿ ಸಾರು. ಸೊ ಎಲ್ಲರದ್ದು ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ನೋಡಲೇಬೇಕಾದ ಚಿತ್ರ. ಡೋಂಟ್ ಮಿಸ್ ಇಟ್. ನಮಸ್ತೆ, ನಾನು ಮೋಕ್ಷ ಕುಶಾಲ್. ಅವತಾರ ಪುರುಷ
ಸುನಿ ಸರ್ ಡೈರೆಕ್ಷನ್, ಶರಣ್ ಸರ್ ಆ್ಯಕ್ಟಿಂಗ್, ಸೊ ಆಬ್ವಿಯಸ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ನಿಜ ಹೇಳಬೇಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸುನಿ ಸರ್ ಅವರ ಡೈರೆಕ್ಷನ್ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವರೆಲ್ಲ ಪ್ರೀವಿಯಸ್ ಸಿನಿಮಾ ನಾವು ನೋಡಿದ್ದೀವಿ, ಅದ್ರಲ್ಲಿ ಪ್ರೂವ್ ಮಾಡಿದ್ದಾರೆ ಅವರು. ಶರಣ್ ಸರ್ ಅವ್ರದ್ದು ಕಾಮಿಡಿ ಟೈಮಿಂಗ್, ಆ್ಯಕ್ಷನ್, ಡೈಲಾಗ್ ಡೆಲಿವರಿ, ಆಶ್ಕರ್ ರಂಗನಾಥ್ ಅವರ ಇನ್ನಸೆನ್ಸ್, ಕ್ಯೂಟ್ನೆಸ್, ಸೊ ಎಲ್ಲ ಸೇರಿ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕೇಳಿದ್ದೆ, ಯಾವತ್ತೂ ನೋಡಿರಲಿಲ್ಲ, ಸೊ ತುಂಬ ತಿಳ್ಕೊಂಡೆ. ಆ್ಯಂಡ್ ಸೂಪರ್ ಎಕ್ಸೈಟೆಡ್ ಫಾರ್ ಪಾರ್ಟ್ 2 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಅಂತ ಹೇಳ್ತಾ, ಪ್ರತಿಯೊಬ್ಬರು ಈ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಈಗ ತಾನೇ ಅವತಾರ ಪುರುಷ ಸಿನಿಮಾ ನೋಡಿದೆ. ಸಿನಿಮಾ ಸರ್ಪ್ರೈಸಿಂಗ್ ಪ್ಯಾಕೇಜ್. ಅವತಾರ ಪುರುಷದಲ್ಲಿ ಗ್ಲಿಮ್ಸಸ್ಸಲ್ಲಿ ಇತ್ತು ಒಂದು ವಾಮಾಚಾರ ಅದ್ರ ಬಗ್ಗೆ ಅಂತ, ಬಟ್ ಸುನಿ ಸರ್ ಸಿನಿಮಾ ಆಗಿದ್ದರಿಂದ ಕಾಮಿಡಿಗೆ ಸ್ವಲ್ಪ ಹೆಚ್ಚು ಒತ್ತಿರುತ್ತೆ ಅಂದ್ಕೊಂಡಿದ್ದೆ. ಕಾಮಿಡಿ ಇರೋದ್ರ ಜೊತೆಗೆ ಸೆಕೆಂಡ್ ಹಾಫಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ತುಂಬ ಹೆದರ್ಸ್ತಾರೆ. ಇವಾಗ ನನಗಂತೂ ಕೂತ್ಕೊಳ್ಳೋಕ್ಕೆ ಸೌಂಡ್ ಎಫೆಕ್ಟ್ಗೆ ಹೋಗ್ತಾ ಕ್ಲೈಮ್ಯಾಕ್ಸಿಗೆ ಹೋಗುವಾಗ ಆ ಒಂದು ಮೇಕಿಂಗ್ ಶೂಟ್ ಮಾಡಿದ್ದು ತುಂಬ ಭಯ ಹುಟ್ಟಿಸ್ತಾ ಇತ್ತು. ಎಸ್ಪೆಷಲಿ ಇದು ಫಸ್ಟು ಪಾರ್ಟ್ 1 ಆಗಿರೋದ್ರಿಂದ ಇದು ಬಹುಶಃ ಸೆಕೆಂಡ್ ಹಾಫಲ್ಲಿ ಇನ್ನೂ ಜಾಸ್ತಿ ವಾಮಾಚಾರಕ್ಕೆ ಸಂಬಂಧಪಟ್ಟ ಕಂಟೆಂಟ್ ಇರುತ್ತೆ ಅಂತ ಅನಿಸುತ್ತೆ. ಎಸ್ಪೆಷಲಿ ನನಗೆ ಶರಣ್ ಸರ್ ಅವರ ಒಂದು, ನಾನು ಯಾವಾಗಲೂ ಅನ್ಕೋತಿದ್ದೆ ಶರಣ್ ಸರ್ ಅವ್ರ ಟೈಮಿಂಗ್ ನೋಡುವಾಗ ಅಥವಾ ಸುನಿ ಸರ್ ಅವರು ಸ್ಕ್ರಿಪ್ಟ್ ನೋಡುವಾಗ ಯಾವಾಗಲೂ ಇರೋದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ನೋಡಿದ್ರೆ ಭಾಳ ಖುಷಿ ಆಯಿತು. ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ. ಒಳ್ಳೆ ಸ್ಪೆಷಲಿ ಸುನಿ ಸರ್ ಫಸ್ಟು ಟ್ರೈ ಮಾಡಿರೋ ಒಂದು ವಾಮಾಚಾರ ಅಥವಾ ಈ ಥರ ಏನು ಹಾರರ್ ಜಾನ್ರ ಇದೆ, ಸಖತ್ತಾಗಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಪಾರ್ಟ್ 2. ಆಲ್ ದಿ ಬೆಸ್ಟ್. ಅವತಾರ ಪುರುಷ ಸಿನಿಮಾ ನೀವು ಈಗಾಗಲೇ ಟ್ರೈಲರು, ಟೀಸರು ಎಲ್ಲ ನೋಡಿರ್ತೀರ. ಅಲ್ಲಿ ನೋಡಿದಾಗಲೇ ಇದು ಯಾವ ಥರದ ಒಂದು ಸಿನಿಮಾ ಅನ್ನೋದು ಗೊತ್ತಾಗಿರುತ್ತೆ. ಶರಣ್ ಅವ್ರ ಕೆರಿಯರಲ್ಲಿ ಒಂದು ಬೇರೆ ರೀತಿಯಾದಂಥ ಒಂದು ಸಿನಿಮಾ. ನಾನೊಬ್ಬ ಪ್ರೇಕ್ಷಕರಾಗಿ ಏನೋ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡು ಬಂದಿದ್ನಲ್ಲ ಶರಣ್ ಅವ್ರ ಮೇಲೆ ಮತ್ತು ಡೈರೆಕ್ಟರ್ ಸುನಿ ಅವ್ರ ಮೇಲೆ, ಅದನ್ನು ನಿಜ ಮಾಡುವಂಥ ಒಂದು ಸಿನಿಮಾ. ಮೊದಲರ್ಧ ಕಂಪ್ಲೀಟಾಗಿ ಶರಣ್ ಅವರ ಟಿಪಿಕಲ್ ಶರಣ್ ಅವರ ಶೈಲಿನಲ್ಲಿ ನಟಿಸ್ತಾ ಹೋಗುತ್ತೆ. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ನಿಮಗೆ ತುಂಬ ಅಚ್ಚರಿ ಅನಿಸೋ ರೀತಿಯಲ್ಲಿ ಕತೆ ಟ್ವಿಸ್ಟ್ ತೊಗೊಳ್ತಾ ಹೋಗುತ್ತೆ. ಅದೇನು ಅಂತ ಈಗ ಹೇಳೋಕ್ಕಾಗಲ್ಲ, ಬಟ್ ಸಿನಿಮಾದಲ್ಲೇ ನೋಡಬೇಕು. ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಏನಂದರೆ ಇದು 2 ಪಾರ್ಟಲ್ಲಿ ಬರ್ತಾ ಇರೋವಂಥ ಒಂದು ಸಿನಿಮಾ. ಸೊ 2 ಪಾರ್ಟ್ ಸಿನಿಮಾಗೆ ಮೊದಲನೇ ಪಾರ್ಟ್ ಹೇಗಿರಬೇಕು ಐಡಿಯಲ್ ಆಗಿ ಆ ಥರ ಇದೆ. ಅಂದರೆ ನಿಮ್ಮನ್ನು ನಗಿಸ್ತಾ ಬಂದು ಕಡೆಗೆ ಕ್ಲೈಮ್ಯಾಕ್ಸಲ್ಲಿ 2ನೇ ಪಾರ್ಟಲ್ಲಿ ಏನಪ್ಪ ಇದೆ ಅನ್ನೋದನ್ನು ತುಂಬ ಕುತೂಹಲದಿಂದ ಜನ ಆಚೆ ಬರುವಂಥ ಎಲಿಮೆಂಟನ್ನು ಚಿತ್ರಕಥೆಯಲ್ಲಿ ತಂದಿದ್ದಾರೆ ಸುನಿ ಅವರು. ಸಿನಿಮಾದ ಮೇಕಿಂಗು ತುಂಬಾ ಅದ್ಭುತವಾಗಿದೆ, ಮ್ಯೂಸಿಕ್ ತುಂಬಾ ಅದ್ಭುತವಾಗಿದೆ. ಪರ್ಫಾರ್ಮೆನ್ಸಸ್ ಶರಣ್ ಅವರು ಇರ್ಬೋದು, ಆಶಿಕಾ ಅವರು ಇರ್ಬೋದು, ಸಾಯಿ ಕುಮಾರ್ ಅವರು, ಶ್ರೀನಗರ್ ಕಿಟ್ಟಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡಕ್ಕೆ ಒಂದು ಹೊಸ ರೀತಿಯಾದಂಥ ಸಿನಿಮಾ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ, ಮತ್ತು ಪಾರ್ಟ್ 2ನ ನೋಡಬೇಕು ಅಂತ ಅನಿಸೋಂಗೆ ಮಾಡುವಂಥ ಒಂದು ಸಿನಿಮಾ ಅಂತ ಹೇಳೋಕ್ಕೆ. ಎಲ್ರಿಗೂ ನಮಸ್ಕಾರ. ನಾನು ಒಂದು ಸೂಪರ್ ಸಿನಿಮಾ ನೋಡಿದೆ ಸುನಿ ಸರ್. ನಾನು ಸುನಿ ಸರ್ಗೆ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್. ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಆಗಿರಲಿ, ಶರಣ್ ಸರ್ನ ಇಟ್ಕೊಂಡು ಒಂದು ಇಂಥ ಸಿನಿಮಾ ಮಾಡೋದು ನನಗೆ ನಿಜ ಆನೆಸ್ಟ್. ನನಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು. KGF ನಂತರ ಒಂದು ಕನ್ನಡದ ಅದ್ಭುತವಾದ ಸಿನಿಮಾ. ದರ್ ಇಸ್ ನೋ ಕಂಪ್ಯಾರಿಷನ್. ಇಟ್ ಈಸ್ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ನೋಡಿ ಪ್ರತಿಯೊಬ್ಬರು ಪ್ರೀತಿ ಮಾಡಿ ಆಶೀರ್ವಾದ ಮಾಡಬೇಕು ಸಿನಿಮಾ. ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್. ನಾನಂತೂ ಸ್ಟನ್ ಆಗಿಬಿಟ್ಟಿದ್ದೀನಿ ಸಿನಿಮಾದ ವಾಮಾಚಾರದ ಹೊಸ ಕಂಟೆಂಟು, ಹೊಸ ಕಥೆನ ನಾನು ಕೇಳಿದ್ದೆ. ಪುಷ್ಕರ್ ಸರ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ಸುನಿ ಸರ್ ನೀವಂತೂ ಸೂಪರ್. ನೀವು ಹಿಂಗೆ ಮಾಡ್ತಾಯಿದ್ದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇವಾಗಷ್ಟೇ ಅವತಾರ ಪುರುಷ ಪಾರ್ಟ್ 1 ನೋಡಿ ಬಂದಿದ್ದೀವಿ. ಒಂದು ಸಣ್ಣ ರಿವ್ಯೂ ಅಂತ ಹೆಂಗೆ ಕೊಡ್ಬೋದು, ಶರಣ್ ಸರ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಸ್ ಯೂಶ್ವಲ್. ಆ್ಯಂಡ್ ನಮ್ಮ ಆಶಿಕಾ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸುನಿ ಸರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಪುಷ್ಕರ್ ಸರಿಗೆ ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ, ಗುಡ್ ಈವ್ನಿಂಗ್. ಈಗಷ್ಟೇ ಅವತಾರ ಪುರುಷ ಮೂವಿ ನೋಡ್ಕೊಂಡು ಬಂದೆ. ತುಂಬ ಬ್ಯೂಟಿಫುಲ್ ಆಗಿರೋಂಥ ಸಿನಿಮಾ, ಡಿಫ್ರೆಂಟ್ ಜಾನರ್ ಅಂತಲೇ ಹೇಳ್ಬೋದು.
ಅಫ್ಕೋರ್ಸ್ ಸಿಂಪಲ್ ಸುನಿ ಸರ್ ಅವರ ಎಲ್ಲ ಸಿನಿಮಾನಲ್ಲೂ ಒಂದು ಡಿಫ್ರೆಂಟ್ ಜಾನರಲ್ಲೇ ಸಿನಿಮಾನ ಮಾಡ್ಕೊಳ್ತಾ ಬಂದಿದ್ದಾರೆ. ತುಂಬ ಕ್ಯೂರಿಯಸ್ ಬಿಲ್ಡ್ ಮಾಡುವಂಥ ಸಿನಿಮಾ ಇದಾಗಿದೆ. ಶರಣ್ ಸರ್ ಅವ್ರ ಆ್ಯಕ್ಷನ್, ಪರ್ಫಾರ್ಮೆನ್ಸ್, ಡ್ಯಾನ್ಸ್, ಅವ್ರ ಎನರ್ಜಿ ಲೆವೆಲ್ ಫ್ಯಾಂಟಾಸ್ಟಿಕ್. ಆಶಿಕಾ ತುಂಬ ಮುದ್ದಾಗಿ ಕಾಣಿಸ್ತಾರೆ, ತುಂಬ ಕ್ಯೂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಡ್ಯಾನ್ಸ್ ಕೂಡ. ಕಿಟ್ಟಿ ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಪ್ಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾವು ಮಾಟ ವಾಮಾಚಾರ ಅನ್ನೋದೆಲ್ಲ ಕೇಳಿರ್ತೀವಿ, ಇಲ್ಲಿ ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅದರಿಂದ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಗೆ ಅವತಾರ್ ಪುರುಷ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಗ್ರೇಟ್ ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ಯೂಶ್ವಲಿ ಸಿನಿಮಾ ರಿಲೀಸ್ಗಿಂತ ಮುಂಚೆ ಸಿನಿಮಾ ನೋಡಿ ಅಭ್ಯಾಸ ಇಲ್ಲ ನನಗೆ. ಇದು ಮೊದಲನೇ ಸಲ ನಾನು ಸಿನಿಮಾ ನೋಡ್ತಾ ಇರೋದು ರಿಲೀಸ್ಗಿಂತ ಮುಂಚೆ. ಭಾಳಷ್ಟು ಒಂದು ಥರದ್ದು, ಯಾಕಂದರೆ ಒಂದು ಫ್ರೇಮು ನೋಡಿರಲಿಲ್ಲ, ಇವ್ರುಗಳ ಜೊತೆಲೇ ನೋಡಿರೋದು ಎಲ್ಲ ನಮ್ಮ ಗೆಸ್ಟ್ಗಳ ಜೊತೆಯಲ್ಲಿ. ನಮಗೆ ಯೂಶ್ವಲಿ ನಮ್ಮ ಟೀಮ್ನವರೇ ಮಾತಾಡ್ತಾ ಇರ್ತೀವಿ ನಾವು, ಆ ಸೀನ್ ಹಂಗಿತ್ತು, ಈ ಸೀನ್ ಹಿಂಗಿತ್ತು, ಆ ಸೀನ್ ಹಂಗಿತ್ತು ಅಂತ. ಬಟ್ ಸಿನಿಮಾ ನೋಡಲಾರ್ದವ್ರ ಜೊತೆಲಿ ಕುತ್ಕೊಂಡು ನೋಡುವಂಥ ಒಂದು ಅನುಭವ ಇದೆಯಲ್ಲ, ಅದು ನಮಗೊಂಥರ, ಯಾಕಂದರೆ ಒಂದು 2-3 ವರ್ಷದ ಪರಿಶ್ರಮದ ಪ್ರತಿಬಿಂಬ ಇದು ನಮ್ಮ ಅವತಾರ ಪುರುಷ. ಇವತ್ತು ಭಾಳಷ್ಟು ಇಲ್ಲಿ ಹೊರಗಡೆ ಬರ್ತಿದ್ದಂಗೆ ಎಲ್ಲರೂ ಕೂಡ ನಾವೇನೋ ಈ ಸಿನಿಮಾದಿಂದ ಒಂದು ಹೊಸದೇನೋ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ನನಗೆ ಭಯ ಇದ್ದಿದ್ದು ಅದೊಂದೇ, ಏನು ಅಂತಂತಂದರೆ ನಾನು ಏನೋ ಬೇರೆ ಪ್ರಯತ್ನ ಮಾಡಿದ್ದೀನಿ, ಇದು ಎಲ್ಲೂ ಮಿಸ್ ಹೊಡಿಬಾರ್ದು ದೇವರೇ ಅಂತಲೇ ಅಂದ್ಕೊಂಡಿದ್ವಿ. ಈ ಸ್ಕ್ರಿಪ್ಟನ್ನು ಓಕೆ ಮಾಡಿ ನಾವು ಈ ಸಿನಿಮಾನ ಕೈಗೆತ್ಕೊಂಡಾಗ ನಮ್ಗೆ ಇದ್ದಿದ್ದು ಉದ್ದೇಶ ಏನು ಅಂತಂತಂದರೆ, ಶರಣ್ ಇದುವರೆಗೂ ಮಾಡಲಾರ್ದಂಥದ್ದು ಒಂದು ಪಾತ್ರನ, ಒಂದು ಸಿನಿಮಾನ, ಒಂದು ಎಲಿಮೆಂಟನ್ನು ಟಚ್ ಮಾಡಬೇಕು ಅಂತ. ಅದನ್ನು ಎಲಿಮೆಂಟನ್ನು ಟಚ್ ಮಾಡಿದ್ದೀವಿ, ಓಕೆ. ಬಟ್ ಅದು ಜನಕ್ಕೆ ಹೆಂಗೆ ರೀಚ್ ಆಯಿತು ಅಂತನ್ನೋದು ನಮ್ಮೆಲ್ಲರಿಗೂ, ಇಡೀ ನಮ್ಮ ತಂಡಕ್ಕಿದ್ದಂಥ ಒಂದು ಕುತೂಹಲ ಮತ್ತು ಒಂದು ಕ್ವಶನ್ ಮಾರ್ಕು, ಎಲ್ಲ ಮಿಕ್ಸ್ಡ್ ಎಮೋಷನ್ ಅದು. ಇವತ್ತು ಹೊರಗಡೆ ಬರ್ತಿದ್ದಂಗೆ ಎಲ್ಲರೂ ಕೂಡ ಹೇಳಿದ್ದಷ್ಟೇ, ಬೇರೆ ಏನೋ ಪ್ರಯತ್ನ ಮಾಡಿದ್ದೀರಿ, ಭಾಳ ಚೆನ್ನಾಗಿದೆ, ಬೇರೆ ಏನೋ ಪ್ರಯತ್ನ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು. ನಾಳೆ ರಾಜ್ಯಾದ್ಯಂತ ನಿಮ್ಮ ಮುಂದೆ ಅವತಾರ ಪುರುಷ ಬರ್ತಾಯಿದೆ, ನಿಮ್ಮ ಪಕ್ಕದ ಥಿಯೇಟ್ರಿಗೆ ಬರ್ತಾಯಿದೆ. ಒಂದು ಬೇರೆ ಥರದ ಸಿನಿಮಾ ಮಾಡಿದ್ದೀವಿ, ಒಂದು ಬೇರೆ ಎಲಿಮೆಂಟನ್ನು ಟಚ್ ಮಾಡಿದ್ದೀವಿ, ಬ್ಲ್ಯಾಕ್ ಮ್ಯಾಜಿಕ್, ವಾಮಾಚಾರ ಅಂತ ಅನ್ನುವಂಥದ್ದು. ಎಂಟರ್ಟೈನಿಂಗಾಗಿ ಆ ವಿಚಾರನ ಹೇಳ್ತೀವಿ ನಾವು. ಸುನಿ ಅವರ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ನಿಮ್ಮನ್ನೆಲ್ಲೂ ಲೋ ಮಾಡಿಸಲ್ಲ. ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಕಥೆ ಹೇಳ್ತೀವಿ, ನಿಮ್ಮನ್ನು ಮನರಂಜಿಸ್ತೀವಿ, ಒಂದು ಬೇರೆ ವಿಚಾರನ ಹೇಳ್ತೀವಿ. ಇದು ನಮ್ಮ ಪ್ರಯತ್ನ, ಇದು ನಮ್ಮ ಆಲೋಚನೆ ಆಗಿತ್ತು, ಒಂದು ಹೊಸದೇನೋ ಮಾಡಬೇಕು ಅಂತ. ಖಂಡಿತವಾಗ್ಲೂ ನಾಳೆ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ನೋಡಿ, ಹರಿಸಿ, ಆಶೀರ್ವಾದ.